ಮೈಸೂರು ಮುಡಾ ಅಕ್ರಮ ಕೇಸ್ನಲ್ಲಿ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಸೇರಿ 4 ಜನ ಆರೋಪಿಗಳಿಗೆ ಕ್ಲೀನ್ ಚೀಟ್ ಸಿಕ್ಕಿದೆ. ಸಿದ್ದರಾಮಯ್ಯಗೆ ಈಗ ಲೋಕಾಯುಕ್ತ ರಿಪೋರ್ಟು ಬಲ ತುಂಬುತ್ತಾ ಇದೆ. ರಾಜಕೀಯ ಬಿರುಗಾಳಿ ಎಬ್ಬಿಸಿದೆ ಮುಡಾ ಪ್ರಕರಣ. ಒಂದು ಹೊಸ ರಾಜಕೀಯ ಬಿರುಗಾಳಿಯನ್ನೇ ಈ ಮುಡಾ ಪ್ರಕರಣದ ರಿಪೋರ್ಟು ಈಗ ಎಬ್ಬಿಸ್ತಾ ಇದೆ. ಲೋಕಾಯುಕ್ತ ತನಿಖೆಯಲ್ಲಿ ಸಿಎಂಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇನ್ನು ಸಾಕ್ಷ್ಯಾಧಾರಗಳ ಕೊರತೆ ಅಂತ ಅಂತಿಮ ವರದಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಸಿದ್ಧಪಡಿಸಿದ್ದಾರೆ. ಸಿದ್ದರಾಮಯ್ಯ, ಅವರ ಪತ್ನಿ ಪಾರ್ವತಿ, ಭಾಮೈದ ಮಲ್ಲಿಕಾರ್ಜುನ್ ಹಾಗೂ ಜಮೀನು ಮಾಲೀಕ ದೇವರಾಜುಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಸಾಕ್ಷ್ಯಾಧಾರಗಳ ಕೊರತೆ ಅಂತ ಸ್ನೇಹಮಯಿ ಕೃಷ್ಣ ಅವರಿಗೂ ಕೂಡ ನೋಟಿಸ್ ನೀಡಲಾಗಿದೆ. ಇನ್ನು ಸ್ನೇಹಮಯಿ ಕೃಷ್ಣ ಅವರಿಗೂ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಏನಾಗಿತ್ತು? ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಒತ್ತಡವನ್ನು ಹಾಕಿ ತಮ್ಮ ಪ್ರಭಾವವನ್ನು ಬಳಸಿಕೊಂಡು 14 ಸೈಟ್ಗಳನ್ನು ಒಂದು ತುಂಬ ರೆಪ್ಯೂಟೆಡ್ ಆಗಿರುವಂತಹ ಒಂದು ಕಾಲೋನಿಯಲ್ಲಿ ಅವರು ಪಡೆದುಕೊಂಡಿದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪ ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಅನೇಕ ಆರೋಪಗಳನ್ನು ಮಾಡಲಾಗುತ್ತೆ. ಈ ಸಂಬಂಧಪಟ್ಟಂತೆ ಅದಾದ ನಂತರ CBI ಹಾಗೂ ಲೋಕಾಯುಕ್ತ, ಮತ್ತೊಂದೆಡೆ ED ಅಧಿಕಾರಿಗಳು ಅಂತ ಅನೇಕ ಮಾತುಗಳು ಕೇಳಿಬಂತು. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕಾನೂನು ಹೋರಾಟವನ್ನು ಎದುರಿಸಬೇಕಾಗಿ ಬಂತು. ರಾಜೀನಾಮೆಯ ಮಾತುಗಳು ಮತ್ತೊಂದು ಮಗದೊಂದು ಅಂತ ಎಲ್ಲವೂ ಕೂಡ ಆಯಿತು. ಆದರೆ ಸಿಎಂ ಸಿದ್ದರಾಮಯ್ಯಗೆ ಕೊನೆಗೂ ಈ ಪ್ರಕರಣದಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ. ಇನ್ನು ಆರೋಪವನ್ನು ಮಾಡಿದಂತಹ ದೂರುದಾರ ಸ್ನೇಹಮಯಿ ಕೃಷ್ಣಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ಈ ನೋಟಿಸ್ನಲ್ಲಿ ಏನಿದೆ? ಹಾಗಾದರೆ ನೋಟಿಸ್ಗೆ ಸಂಬಂಧಪಟ್ಟಂತೆ ನೋಟಿಸ್ನಲ್ಲಿ ಏನಿದೆ ಅಂತ ನೋಡಿದಾಗ ಮುಡಾ ಸೈಟ್ ಅಕ್ರಮ ತನಿಖೆಯಲ್ಲಿ ಸಾಕ್ಷ್ಯಗಳ ಒಂದು ಕೊರತೆ ಎದ್ದು ಕಂಡು ಬರ್ತಾ ಇದೆ. ಆರೋಪ ಮಾಡಿದ್ರಿ ಆಯಿತು, ಸಿಎಂ ಸಿದ್ದರಾಮಯ್ಯ ಅವರು ಪ್ರಭಾವ ಬಳಸಿದ್ರು, ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡ್ರು, ಏನೆಲ್ಲ ಆರೋಪ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳ ಕೊರತೆ ಕಂಡು ಬರ್ತಾ ಇದೆ. 4 ಜನ ಆರೋಪಿಗಳ ವಿರುದ್ಧ ಆರೋಪ ಎಲ್ಲೂ ಕೂಡ ಸಾಬೀತಾಗ್ತಾ ಇಲ್ಲ. ಯಾಕಂದರೆ ಅದನ್ನು ಸಾಬೀತುಪಡಿಸೋದಕ್ಕೆ ಸಾಕ್ಷ್ಯಾಧಾರಗಳು ಬೇಕು. ಇದು ಸಿವಿಲ್ ಸ್ವರೂಪದ್ದು ಅಂತ ತನಿಖೆ ನಡೆಸೋದಕ್ಕೆ ತಕ್ಕೋದಲ್ಲ. ಈ ಪ್ರಕರಣವೇ ಸಿವಿಲ್ ಪ್ರಕರಣ. ಹೀಗಾಗಿ ತನಿಖೆ ಮಾಡೋದಕ್ಕೆ ಇದು ತಕ್ಕದಾದಂತಹ ಪ್ರಕರಣ ಅಲ್ಲ. ಕಾನೂನುಗಳ ತಪ್ಪು ತಿಳುವಳಿಕೆ, ಕ್ರಮ ಜರುಗಿಸೋದಕ್ಕೂ ಕೂಡ ಈ ಪ್ರಕರಣ ಅರ್ಹ ಅಲ್ಲ. ಇದರ ಜೊತೆಗೆ ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳ ಕೊರತೆ ಕೂಡ ಇದೆ. ಅಂತಿಮವಾಗಿ ವರದಿ ಏನಿದೆ ಅಂದರೆ ಲೋಕಾಯುಕ್ತ ಅಧಿಕಾರಿಗಳೇನು ತನಿಖೆ ಮಾಡಿದರು, ತನಿಖೆ ಮಾಡಿ ಏನು ವರದಿ ಸಿದ್ಧಪಡಿಸಿದ್ರು, ಈ ವರದಿಯನ್ನು ನಾಳೆಗೆ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗ್ತಾ ಇದೆ. ವರದಿ ನಾಳೆ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗುತ್ತೆ. ಈ ವರದಿಯನ್ನು ನೀವು ವಿರೋಧಿಸೋದಕ್ಕೆ ಏನಾದರೂ ಅರ್ಜಿ ಸಲ್ಲಿಸೋದಿದ್ರೆ, ಅಂದರೆ ತನಿಖೆ ಸರಿಯಾಗಿಲ್ಲ, ತನಿಖೆಯಲ್ಲಿ ಲೋಪದೋಷಗಳು ಇದ್ದಾವೆ ಅಂತ ಏನಾದರೂ ನಿಮ್ಮ ವಿರೋಧ ಇದ್ದರೆ ಅದನ್ನು ನೀವು ಅರ್ಜಿ ಸಲ್ಲಿಸಿ ಅಂತ ಹೇಳಲಾಗ್ತಾ ಇದೆ. 1 ವಾರದ ಒಳಗಾಗಿ ನ್ಯಾಯಾಧೀಶರಿಗೆ ಅದನ್ನು ತಿಳಿಸಿ ಅಂತ ಈ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹೀಗಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಏನೆಲ್ಲ ವಿಚಾರಗಳನ್ನು ಸಲ್ಲಿಕೆ ಮಾಡ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ.